ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವತ್ತು ನಮ್ಮ ಜೊತೆ ರಾಜೇಂದ್ರ ಸಿಂಹ ಅವರಿದ್ದಾರೆ. ಅವ್ರ ಮಾತಾಡ್ತಾರೆ. ಸರ್, ಈ ವಿಷಯ ಗೊತ್ತಾದಾಗ ನೀವು ಎಲ್ಲಿದ್ರಿ, ಈ ಯಾವ ರೀತಿ ಆದ, ಇವಾಗ ಯಾರಿಗಾದ್ರೂ ಅಷ್ಟೇ ಬರಸಿಡ್ಲು ಬಡ್ದಂಗೆ ಆಗುತ್ತೆ. ಸೊ ನಿಮ್ಮ ರಿಯಾಕ್ಷನ್? ನಾನು ನಂಜುಂಡೇಗೌಡರು ಡೈರೆಕ್ಟರ್ 15 ದಿವಸ ಕೆಳಗಡೆಯಿಂದ ನಾವ್ ಈ ಫಿಲಂ ಸಿಟಿ ವಿಚಾರ ಮೈಸೂರಿಗೆ ಹೋಗಿದ್ವಿ. ನಾವು ಬೆಂಗಳೂರಿಗೆ ಬಂದ ತಕ್ಷಣ ಸರೋಜದೇವಿಯವ್ರು ನೋಡ್ಕೊಂಡ್ ಬರ್ಬೇಕು, ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅವ್ರಿಗೆಲ್ಲ ಪಾಪ ಹುಷಾರಿಲ್ಲ, ನನಗೂ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ, ಆದ್ರಿಂದ ನಾವು ಮಿಸ್ ಮಾಡ್ಬಿಟ್ವಿ. ಅದಕ್ಕೆ ಇವತ್ತು ಬೆಳಿಗ್ಗೆ ಗೊತ್ತಾದ ತಕ್ಷಣ ಬಹಳ ನೊಂದ್ಕೊಂಡೆ. ಒಂದೊಂದ್ಸರಿ ನಾಳೆ ಅನ್ನೋದು ಹಾಳು ಅಂತಾರೆ, ಹಂಗಾಗೋಯ್ತು ಅಂತ. ನಾನು ಅವ್ರಿಗೆ ಒಂದು ಪುಸ್ತಕ ಬರೀರಿ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಅವ್ರ ಅನುಭವ ಬೇಕಾದಷ್ಟು ಮುಂದಿನ ಪೀಳಿಗೆಗೆ ಆಗ್ಬೇಕು ಅಂತ. ನಾನೆಲ್ಲಿ ಬರೀಲಿ ಬಾಬು ಅಂದ್ಕೊಂಡು, ನಾನು ಬರಿತೀನಿ, ನೀವು ಟೇಪ್ ಮಾಡ್ಕೊಡಿ ಅಂತ. ಮಾಡೋಣ ಸುಮೀರು ಅಂತ ಹಾಗೇನೆ ಮುಂದಕ್ಕೆ ಹೋಯ್ತು. ಬಟ್ ಆದ್ರೂ ಒಂದು ಚರಿತ್ರೆ, ಅವರು ಶಿ ಈಸ್ ಲಿವಿಂಗ್ ಲೆಜೆಂಡ್ ಅನ್ನೋದು ಇವತ್ತಿಗೂ ಲಿವಿಂಗ್ ಲೆಜೆಂಡ್. ಇತ್ತೀಚೆಗೆ ಏನಾದ್ರು ಅದೇ ಈ ಮುಂಚೆ ಏನಾದ್ರು ಭೇಟಿ ಆದಾಗ ಏನ್ ಮಾತಾಡಿದ್ರು? ಏನಿಲ್ಲ, ನಾವು ಯಾವಾಗಲೂ ಇಂಡಸ್ಟ್ರಿ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಹೇಗಿದೆ, ಏನಿದೆ, ಯಾಕೆ ಹಿಂಗೆ ಆಗ್ತಾ ಇದೆ, ಒಳ್ಳೆ ಪಿಕ್ಚರ್ಗಳು ಯಾಕೆ ಬರ್ತಾ ಇಲ್ಲ ಅನ್ನೋದೆಲ್ಲ ಅವರಿಗೆ ಒಂದು ಕಾಳಜಿ ಇತ್ತು ಚಿತ್ರರಂಗದ ಬಗ್ಗೆ. ಪಂಚಭಾಷೆಯ ನಟಿ, ಬಟ್ ಆದ್ರೂ ಕೂಡ ಯಾವತ್ತೂ ಕೂಡ ಅವರ ಹಿರಿಮೆನ ಬಿಟ್ಕೊಟ್ಟಿರ್ಲಿಲ್ಲ. ಇಲ್ಲ, ಅವ್ರು ಯಾವತ್ತು ಆ ಅಹಂಕಾರ ಅನ್ನೋ ಮಾತೇ ಇಲ್ಲ. ಕೆಲವ್ರಿಗೆಲ್ಲ ಒಂದ್ ಪಿಕ್ಚರ್ಗೆ ತಲೆ ಏರುತ್ತೆ, ಅವ್ರಿಗೆ ಯಾವತ್ತು ಅದನ್ನ ಸಕ್ಸಸ್ನ ಕಾಲ ಹತ್ರ ಇಟ್ಕೊಂಡಿದ್ರು, ತಲೆಗೆ ತಗೊಂಡೇ ಇರ್ಲಿಲ್ಲ. ಕಾಲ ಹತ್ರನೇ ಇರ್ತಿತ್ತು ಸಕ್ಸಸ್. ನಿಮ್ಮ ಅವರ ಒಡನಾಟ ಹೇಗಿತ್ತು? ನಮಗೆ 1955 ನಮ್ಮ ಪಿಕ್ಚರ್ನಲ್ಲಿ, ನಮ್ಮ ತಂದೆಯವ್ರ ಪಿಕ್ಚರ್ 2ನೇ ಪಿಕ್ಚರೇ ಮಾಡಿದ ಆಷಾಢ ಬುತ್ತಿ ಅಂತ. ಆವಾಗ್ಲಿಂದ ನಮಗೆ ಅವ್ರಿಗೆ ಸಿಕ್ಕಾಪಟ್ಟೆ ತುಂಬಾ ಹತ್ತಿರದ ಸಂಬಂಧ. ನಮ್ಮ ತಾಯಿಯವರು, ಅವರು ತುಂಬಾ ಕ್ಲೋಸು, ನನ್ನ ತಂಗಿ ಕ್ಲೋಸು, ನನ್ನ ಮಗ ಕ್ಲೋಸ್, ಎಲ್ಲರೂ ಅವರು ಯಾವಾಗಲೂ ತುಂಬಾ ಹತ್ರ. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಜೇಂದ್ರ ಸಿಂಹ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.